सभी को नमस्कार. I am here to check. We have taken one project which is funded by BPCL और उसको यहाँ पर हम लोगों ने निरानी ग्रुप के माध्यम से सभी फार्मर्स को बोल के 500 एकड़ में लगाया था. उसके लिए हम यहाँ पर विजिट करने आए हैं जस्ट टू सी द स्टेटस ऑफ द क्रॉप एंड वेरी सून सिंस दिस क्रॉप इज 110 दिन का क्रॉप है ये, तो इसको हार्वेस्ट करके वी विल बी क्रशिंग इन वन ऑफ द फैक्ट्री ऑफ निरानी ग्रुप. सो आई एम थैंकफुल टू निरानी ग्रुप हु हैज गिवन दिस अपॉर्चुनिटी because this is one of the national project. Based on this project only the price of sweet sorghum will be fixed. So एक एकड़ का कितना है? हाँ, in 1 acre we are getting 50 tons per hectare और in other words 25 tons per acre. और इसके जो इथेनॉल यील्ड है इट इज़ अराउंड हमको 45 to 50 liters per ton मिला. So we'll be checking this in the commercial factory. So once this trial is done in the commercial factory, government will fix the price based on the what is the yield in this area. And since this is 4 months crop, 4 महीने का ये crop है, तो maybe in the second very soon in Rabi also we can see, और समर में भी इसका क्या इफेक्ट है विल बी सीन लेटर ऑन. मैडम नेम, स्वीट नेम? माय नेम डॉक्टर सीमा परोहा. आई एम डायरेक्टर नेशनल शुगर इंस्टीट्यूट कानपुर. Dr. Parmeshwar Patil. I am from Bharat Petroleum. So Bharat Petroleum signed an MOU with National Sugar Institute Kanpur during IEW to start this project. So this sweet sorghum will be utilized as a complementary crop for the production of ethanol, and this ethanol is ultimately blended with the petrol. So MOPNG has a target to blend ethanol into the MS. So as an oil company, we are projecting this crop as an alternative crop for the ethanol production. Okay. ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ಪೂರ್ವ ಡೈರೆಕ್ಟರ್, ಈಗ ಅಡ್ವಾಂಟಾ ಸೀಡ್ಸ್ ಮತ್ತೆ ಕನ್ಸಲ್ಟೆಂಟ್ ಆಗಿ R&D ಕೆಲಸ ಮಾಡ್ತಿದ್ದೀನಿ. ಈ ಕ್ರಾಪ್ ನೋಡ್ತಾ ಇರೋದು ನೀವು ಹೈಬ್ರಿಡ್ನ ಹೆಸರು ಮೆಗಾ ಸ್ವೀಟ್ ಅಂತ. ಈ ಮೆಗಾ ಸ್ವೀಟು ಅಡ್ವಾಂಟಾ ಹೈಬ್ರಿಡ್ ಸ್ವೀಟ್ ಸೋರ್ಗಮ್. ಇದಕ್ಕೆ ಇದು 25 ಟನ್ ಮಿನಿಮಮ್ ಎವರೇಜ್ ನಮಗೆ ಪರ್ ಎಕರ್ ಈಲ್ಡ್ ಕೊಡಬೇಕು. ಇದನ್ನು ನಾವು ಮಿನಿಮಮ್ 2 ಕ್ರಾಪ್ ಈ ವರ್ಷದಲ್ಲಿ ತಗೋಬೋದು. ಆಮೇಲೆ ಕ್ಲೈಮೇಟ್ ಸರಿಯಾಗಿದ್ದರೆ 3 ಕ್ರಾಪ್ ಸಹಿತ ತಗೋಬೋದು. ಮತ್ತು ಈ ಕ್ರಾಪ್ ಶುಗರ್ ಕೇನ್ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಶುಗರ್ ಇಂಡಸ್ಟ್ರಿಗೆ ಕಾಂಪ್ಲಿಮೆಂಟ್ರಿ ಕ್ರಾಪ್ ಆಗಿ ಇದನ್ನು ಸರ್ಕಾರ ಪ್ರಮೋಟ್ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದೆ. ಈ ಪ್ರಾಜೆಕ್ಟು BPCL, NSI, ಅಡ್ವಾಂಟಾ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ ರಿಸರ್ಚ್ ಎಲ್ಲರೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. 2 ಶುಗರ್ ಫ್ಯಾಕ್ಟ್ರಿ ಜೊತೆಗೆ, ಒಂದು ನಿರಾಣಿ ಶುಗರ್ ಕರ್ನಾಟಕದಲ್ಲಿ, ಇನ್ನೊಂದು NSL ಶುಗರ್ಸ್ ಬೀಡ್ ಮಹಾರಾಷ್ಟ್ರದಲ್ಲಿ. ಸರ್ ಇದು ಒಳ್ಳೆ ಅಲ್ಲ, ಎಥನಾಲ್ಗೆ ಅಷ್ಟೇ ಉಪಯೋಗ ಆಗುತ್ತೆ, ಏನು ಜನ ತಿನ್ನೋಕೆ ಅದೇನು ಬಳಕೆ ಆಗ್ಬೋದು? ಇದು ಇಥನಾಲ್ಗೆ ಉಪಯೋಗ ಆಗುತ್ತೆ ಮತ್ತು ಆ್ಯಸ್ ಅ ಫಾಡರ್ ಫಾರ್ ದ ಕ್ಯಾಟಲ್, ಅದಕ್ಕೂ ಯೂಸ್ ಆಗುತ್ತೆ. ಬಟ್ ಯಾವ ಪೌಡರ್ ಸರ್? ಫಾಡರ್ ಅಂದರೆ ಇದು ದನಕರಿ ಮೇವು ಹಾಕ್ತಾರಲ್ಲ, ಅದಕ್ಕೆ ಗ್ರೀನ್ ಪೌಡರ್ ಆಗಿನೂ ಯೂಸ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಹಾಲುಗಳು ಬರ್ತಲ್ರಿ, ಆ ಹೊತ್ತಿನಲ್ಲಿ ಈ ದಂಟಿನಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಬ್ರಿಕ್ಸ್ ಇಕ್ವಿವೆಲೆಂಟ್ ಟು ಶುಗರ್ ಕೇನ್ 15, 16, 17, 18ವರೆಗೂ. ಸೊ ಆ ಹೊತ್ತಿನಲ್ಲಿ ಕ್ರಷ್ ಮಾಡಿದಾಗ ಇದರದ್ದು ಜ್ಯೂಸ್ ಈಲ್ಡು, ಇಥನಾಲ್ ಈಲ್ಡು, ಎರಡು ಸೀಸನ್ ಈ ಕ್ರಾಪ್ ನಾವು ತೊಗೊಂಡ್ಬಿಟ್ರೆ ಆಲ್ಮೋಸ್ಟ್ ಇಕ್ವಿವೆಲೆಂಟ್ ಟು ಶುಗರ್ ಕೇನ್ದಷ್ಟು ಇಥನಾಲ್ ಈಲ್ಡ್ ಬರುತ್ತೆ. ಸೊ ಅದಕ್ಕೆ ಸರ್ಕಾರ ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಿ ಇದನ್ನು ಫ್ಯಾಕ್ಟ್ರಿ ಲೆವೆಲ್ದಲ್ಲಿ ಯಾವಾಗ ನಾವು ಕ್ರಷ್ ಮಾಡ್ತೀವೋ ಅದರಲ್ಲಿ ಬರುವಂಥ ಎಕನಾಮಿಕ್ಸ್ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದ್ದಾರೆ. ಮಾಡಿ ಬರುವಂಥ ಇಥನಾಲ್ಗೆ ಪರ್ ಲೀಟರ್ ಪ್ರೈಸ್ ಎಷ್ಟು, ಈಗ ಶುಗರ್ ಕೇನಿಗಾಯಿತು, ಕಾರ್ನಿಗೆ, ಇದು ಗೊಂಜಾಳಿಗಾಯಿತು, ಎಲ್ಲದಕ್ಕೂ ಪ್ರೈಸ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ಈ ಸ್ವೀಟ್ ಸೋರ್ಗಮ್ನಿಂದ ಬರುವಂಥ ಇಥನಾಲಿಗೆ ಕೂಡ ಪ್ರೈಸ್ ಡಿಕ್ಲೇರ್ ಮಾಡಲಿಕ್ಕೆ ಇದೊಂದು ಪ್ರಯತ್ನ. ಸೊ ಇದನ್ನೆಲ್ಲನೂ ಮಾಡಿಬಿಟ್ಟು ನಿರಾಣಿ ಶುಗರ್ ಜೊತೆ ಕೆಲಸ ಮಾಡಿ, ಎಲ್ಲ ಫಾರ್ಮರ್ ಜೊತೆ ಕೆಲಸ ಮಾಡಿ ಈ ಒಂದು ರಿಪೋರ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೋಗುತ್ತೆ. ಇದರಿಂದ ಪಾಲಿಸಿ ಸಪೋರ್ಟ್ನಿಂದ ಪರ್ ಲೀಟರ್ ಇಥನಾಲ್ಗೆ ಎಷ್ಟು ಪ್ರೈಸ್ ಬರಬೇಕು. ಆ ರೀತಿ ಆದಾಗ ಈಗ ಹೆಂಗೆ ಕಬ್ಬನ್ನು ಶುಗರ್ ಫ್ಯಾಕ್ಟ್ರಿಯವ್ರು ಕೊಂಡು ತಗೋತಾರೆ, ಅದೇ ರೀತಿಯಲ್ಲಿ ಈ ಸ್ವೀಟ್ ಸೋರ್ಗಮನ್ನು ಫಾರ್ಮರ್ಸ್ ಬೆಳೆದ ಮೇಲೆ ಶುಗರ್ ಫ್ಯಾಕ್ಟ್ರಿ ಕಾಂಟ್ರಾಕ್ಟ್ ಗ್ರೋಯಿಂಗಲ್ಲಿ ಮಾಡ್ಕೊಂಡ್ಬಿಟ್ಟು ಪರ್ ಟನ್ ಇದು ಎಷ್ಟು ಇಳುವರಿ ಬರ್ತೋ ಅದ್ರ ಪ್ರಕಾರ ರೇಟ್ ಕೊಡ್ಬೋದು. ಈ ರೀತಿಯಾಗಿ ಈ
ಕ್ರಾಪು ಇಂಡಿಯಾದ ಇಥನಾಲ್ ಪ್ರೊಡಕ್ಷನ್ ಟಾರ್ಗೆಟ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಭಾರತದಿಂದ ಹೊರಗಿನಿಂದ ತರುವಂಥ ಏನು ಪೆಟ್ರೋಲ್ ಪ್ರಾಡಕ್ಟ್ಸ್ ಇದಾವೆ ಅದರದ್ದು ಇದನ್ನು ಕಡಿಮೆ ಮಾಡಲಿಕ್ಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಸರ್ ಇದು ಎಲ್ಲ ಭೂಮಿಗೆ ಬರುತ್ತಾ ಓನ್ಲಿ ನೀರಾವರಿ ಇದ್ರೆ ಅಷ್ಟೇ ಒಣಭೂಮಿ ಕ್ರಾಪ್. ಬಟ್ ಇದಕ್ಕೆ ಒಂದು 2-3 ಪ್ರೊಟೆಕ್ಟಿವ್ ಇರಿಗೇಷನ್ ಬೇಕಾಗುತ್ತೆ ಕ್ರಿಟಿಕಲ್ ಟೈಮಲ್ಲಿ. ಯಾಕಂದ್ರೆ ನಿಮಗೆ ಜ್ಯೂಸ್ ಬೇಕಲ್ಲ, ಒಣಭೂಮಿಯಲ್ಲಿ ಬರುತ್ತೆ, ಒಣದಂಟಿನ ಜ್ಯೂಸ್ ಬರಂಗಿಲ್ಲ. ನಿಮ್ಗೆ ಒಂದು ಪ್ರೊಟೆಕ್ಟಿವ್ ಇರಿಗೇಷನ್ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ನೋಡ್ಕೊಂಡ್ಬಿಟ್ರೆ ಫಾರ್ಮರ್ಗೆ ಹೆಚ್ಚಿನ ಆದಾಯ ಬರುತ್ತೆ ಮತ್ತು ಇನ್ನೊಂದು ಕ್ರಾಪ್ ಸಿಗುತ್ತೆ ಇಥನಾಲ್ಗೆ. ಆಮೇಲೆ ಶುಗರ್ ಕೇನ್ ಫ್ಯಾಕ್ಟ್ರಿಗೆ ಈಗ ಕಬ್ಬಿನ ಸಪ್ಲೈ ಕಡಿಮೆ ಆಗಿಬಿಟ್ಟಾಗ ಭಾಳ ದಿವಸ ಕೃಷಿಗೆ ಮೆಟೀರಿಯಲ್ ಇರೋಲ್ಲ. ಸೊ ಈ ಕ್ರಾಪ್ ಇದು ಮಾಡಿದಾಗ ಬಿಫೋರ್ ಶುಗರ್ ಕೇನ್ ಕ್ರಷ್ ಸ್ಟಾರ್ಟಿಂಗ್ ಆಗೋ ಮೊದಲು ಸುದ್ದ ಈ ಕ್ರಾಪ್ ಬರ್ಬೋದು. ಆಮೇಲೆ ಅವ್ರದ್ದು ಶುಗರ್ ಕೇನ್ ಸಪ್ಲೈ ಮುಗಿದ ಮೇಲೆ ಈ ಕ್ರಾಪ್ ಬೆಳೆದ್ಬಿಟ್ಟಾಗ ಇದು ಕೂಡ ಮತ್ತೆ ಅವ್ರದ್ದು ಪೀರಿಯಡ್ ಆಫ್ ಕ್ರಷಿಂಗ್ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಹೆಚ್ಚಿನ ಇಥನಾಲ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಕೂಡ ಸಹಾಯ ಆಗುತ್ತೆ. ಥ್ಯಾಂಕ್ ಯು ಸರ್. ಸರ್ ನೇರಳೆ ಸಮೂಹದಿಂದ ರೈತರು ಉತ್ತೇಜನ ನೀಡುವಂಥ ಹೊಸ ತಳಿಯನ್ನು ನಾವು ತಂದಿದ್ದೀವಿ ಸರ್, ಅದ್ರ ಬಗ್ಗೆ ತಾವೇನು ಹೇಳಿದೆ? ಭಾರತ ದೇಶದ ಅತ್ಯುನ್ನತ ಸಂಸ್ಥೆಯಾಗಿರುವಂಥ ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ ಕಾನ್ಪುರದ ನಿರ್ದೇಶಕರಾಗಿರುವಂಥ ಶ್ರೀಮತಿ ಸೀಮಾ ಮೇಡಮ್ ಅವರ ನಿರ್ದೇಶನದಲ್ಲಿ ಇವತ್ತು ನಮ್ಮ ಕರ್ನಾಟಕದ ಹಾಗೂ UP ಹಾಗೂ ವಸಂತದ ಶುಗರ್ ಇನ್ಸ್ಟಿಟ್ಯೂಟು ಬೇರೆ ಬೇರೆ ಕಡೆಯಿಂದ ಅವರು ಒಂದು R&D ರಿಸರ್ಚ್ ಮಾಡಿ ರೈತರಿಗೆ ಲಾಭದಾಯಕವಾಗುವಂಥ ಒಂದು ಬಿತ್ತನೆ ಬೀಜಗಳನ್ನು ಕೊಡಬೇಕು. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಜಿ ಮೋದಿಯವರು ದೇಶದ ಕೃಷಿ ಡಬ್ಲಿಂಗ್ ಆಗಬೇಕು ಅನ್ನುವಂಥದ್ದನ್ನು ಗುರಿಯಾಗಿಟ್ಕೊಂಡು NSI ಕಾನ್ಪುರ ವತಿಯಿಂದ ಅವರು ಬೀಜಗಳನ್ನು ಕೊಡಲಿಕ್ಕೆ ಒಂದು ರಿಸರ್ಚ್ ಮಾಡಿ ನಮ್ಮ ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ಅದು ಬೆಳೆ ಒಂದು ಒಳ್ಳೆಯ ಬೆಳೆ ಬರ್ತದೆ ಅನ್ನುವಂಥದ್ದನ್ನು ಟ್ರಯಲ್ ಮಾಡೋದ್ರ ಸಲುವಾಗಿ ಮಹಾ ಸ್ವೀಟ್ ಸರ್ಗಮ್ ಅಂದರೆ ಅತಿ ಹೆಚ್ಚು ಸಿಹಿ ಆಗಿರುವಂಥ ಬಿಳಿಜೋಳವನ್ನು ಇವತ್ತು ನಾವು 500 ಎಕರೆ ಟ್ರಯಲ್ ಬೇಸಿಸಲ್ಲಿ ಕೊಟ್ಟಿದ್ದೀವಿ. ನಾವು ಬೆಳಗ್ಗೆಯಿಂದ ಬೇರೆ ಬೇರೆ ಬಾದಾಮಿ ತಾಲೂಕು ಮತ್ತು ಗದಗ ತಾಲೂಕು, ಈಗ ಮುಂದೆ ಮುಧೋಳ ತಾಲೂಕು, ಜಮಖಂಡಿ ತಾಲೂಕು ಇವತ್ತು ನಮ್ಮ ರೈತರಿಗೆ ನಾವು ಈ ಬೀಜಗಳನ್ನು ಕೊಟ್ಟಿದ್ದೀವಿ. ಆದರೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಚೆನ್ನಾಗಿ ಬೆಳೆದಿದೆ. ಯಾಕಂದರೆ ಈ ವರ್ಷ ನಾವು ಸಾಲಿಂದ ಸಾಲಿಗೆ ಎಷ್ಟು ಇರಬೇಕು, ಗೊಬ್ಬರ ಎಷ್ಟು ಕೊಡಬೇಕು, ಅದು ಎಷ್ಟು ಇಳುವರಿ ಬರ್ತದೆ ಅನ್ನುವಂಥದ್ದು ನಮ್ಗೆ ಒಂದು ಅನುಭವ ಆಗುತ್ತೆ ಈ ವರ್ಷ. ಸರ್ ರೈತರಿಗೆ ಯಾವ ರೀತಿ ವರದಾನ ಆಗ್ಬೋದು ಸರ್ ಇದು? ಅಲ್ಲ ಅದನ್ನೇ ಹೇಳ್ತಿದ್ದೇನಲ್ಲ, ಇವತ್ತು ನಾವು ಮೆಕ್ಕೆಜೋಳ ಮತ್ತು ಈ ಸಿಹಿ ಜೋಳ ಮತ್ತು ಕಬ್ಬು ಇವು ಮೂರುಗಳನ್ನು ಹೋಲಿಸಿ ನೋಡಿದರೆ ಕಬ್ಬಿಗೆ 12 ತಿಂಗಳು ನೀರು ಬೇಕು. ಮೆಕ್ಕೆಜೋಳ ಮತ್ತು ಈ ಸಿಹಿ ಜೋಳಿಗೆ 100 ದಿವಸದ ಕ್ರಾಪ್ ಇದು, ±5 ಡೇಸು, 95 ದಿವಸದಿಂದ 105 ದಿವಸದೊಳಗೆ ನಾವು ಕಟಾವು ಮಾಡಬೇಕು. ಅಷ್ಟರಲ್ಲಿ ಒಣಬೇಸಾಯ ಇದ್ದಲ್ಲಿ ಇದು ಭಾಳ ಒಳ್ಳೆ ನಡೀತದೆ. ಯಾಕಂದ್ರೆ ಕಬ್ಬಿನ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಅತಿ ಕಡಿಮೆ ನೀರು ಬೇಕು, ಅದು ಅಡ್ವಾಂಟೇಜ್ ಅಂದರೆ. ಅದರ ಸಲುವಾಗಿ ಇವತ್ತು ನಾವು 25 ಟನ್ ಎವರೇಜ್ ಹಿಡಿತಾ ಇದ್ದೀವಿ. 20 ರಿಂದ 35 ಟನ್ ನಾವು ಬೆಳಿಲಿಕ್ಕೆ ಸಾಧ್ಯ ಇದೆ. ಅದಾದಮೇಲೆ ಅವ್ರಿಗೆ ಟ್ರಯಲ್ ಹತ್ತಿ ರೈತರಿಗೆ ಕೊಟ್ಟಿದ್ದೀವಿ. ಎಲ್ಲ ರೈತರು ಮನಸಾರಿ ಅದನ್ನು ಬಿತ್ತನೆ ಮಾಡಿದ್ದಾರೆ. ನಾವು 3,350 ರೂಪಾಯಿ ಗೇಟಿಗೆ ತಂದು ಕೊಡುವಂಥ ಈ ಸೀಜೋಳಕ್ಕೆ ಬೆಲೆಯನ್ನು ಕೊಡ್ತಾ ಇದ್ದೀವಿ. ನಾವೇ ಕಡ್ಕೊಂಬರೋದು ತರೋದು ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟೇಷನು ಕಂಪ್ನಿ ಕಡೆಯಿಂದ ಆದರೆ ಅದನ್ನು ಮೈನಸ್ ಮಾಡಿ ಅವ್ರು ಕೊಡ್ತಾ ಇದ್ದೀವಿ. ಮತ್ತು ಈ ಬೀಜದ ಸಲುವಾಗಿ 5 ರೂಪಾಯಿ ಕೆಜಿದಂತೆ ಅವ್ರು ಮೊದಲೇ ಮಾತಾಡಿ ಕೊಟ್ಟಿದ್ದಾಗಿದೆ. ಇದರಿಂದ ಒಟ್ಟು ಓವರಾಲ್ ಆಗಿ ನೋಡಿದರೆ ನಾವು 2 ವರ್ಷಕ್ಕೆ 5 ಪೀಕ್ ಆದರೂ ತೆಗಿಬೋದು ಅಗದಿ ಆರಾಮ್ಸರಿ. 2 ವರ್ಷಕ್ಕೆ 5 ಪೀಕ್, ವರ್ಷಕ್ಕೆ 3 ತೆಗಿಬೋದು. 100 ದಿವಸ ಅಂದ್ರೆ 300 ದಿವಸ ಆಯಿತು, ನಡು 15 ದಿವಸ ನಾವು ಗ್ಯಾಪ್ ಮಾಡಿದ್ರೆ ಆಗ್ಬೋದು. ಯಾಕಂದ್ರೆ ಬೇಸಿಗೆ ಒಳಗೆ ನೀರಿನ ಕೊರತೆ ಇರ್ತಾ ಇರೋದ್ರಿಂದ ನಾವು ವರ್ಷಕ್ಕೆ 2 ಅಂತೂ ಪಕ್ಕ ಬರ್ತದೆ. 2 ವರ್ಷಕ್ಕೆ 5 ಕ್ರಾಪ್ ಆದರೂ ನಾವು ಮಾಡಿದ್ದೀವಿ ಅಂದರೆ ಇದು ಕಬ್ಬಿನಕ್ಕಿಂತಲೂ ಹೆಚ್ಚು ರೈತರಿಗೆ ವರದಾನ ಆಗ್ಬೋದು ಅಂತೇಳಿ ನಮ್ಮ ಅನುಭವದಲ್ಲಿ ಇದೆ. ಭಾಳ ಅನುಕೂಲ ಆಗ್ತದೆ. ಯಾಕಂದ್ರೆ ಡ್ರೈ ಏರಿಯಾದಲ್ಲಿ 12 ದಿನ ನೀರು ಇರಲ್ಲ. ಇವತ್ತು ನಾವು ಬಾದಾಮಿ ತಾಲೂಕಿನಿಂದ ಕೊಣ್ಣೂರು ದಾಟಿದೀವಿ ಅಂದರೆ ಅಲ್ಲೆಲ್ಲ ನವಲ್ಗೊಂದು ನರಗು ಅಂತಂದರೆ ಕಡಿಮೆ ನೀರು ಉಪಯೋಗ ಮಾಡಿಕೊಂಡು ಮತ್ತು ಮಣ್ಣಿನ ಫಲವತ್ತತೆನೂ ಕಡಿಮೆ ಆಗಲ್ಲ. ಒಂಥರ ಕಮರ್ಷಿಯಲ್ ಬೆಳೆ ಇದೆ ಸರ್, ಕಮರ್ಷಿಯಲ್ ಬೆಳೆ ಆಗ್ತಾ ಇದೆ. ಇದಕ್ಕೆ ಮೇನ್ ಅಂದರೆ ಆಟೋಮೊಬೈಲ್ಗಳಿಗೆ ನಾವು ಪೆಟ್ರೋಲ್ ಆಗಿ ಇದನ್ನು ಕನ್ವರ್ಟ್ ಮಾಡ್ತಾ ಇದ್ದೀವಿ. ಮತ್ತು ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಶಾಪತಿ ಏನು ಹೇಳ್ತೀವಿ, ಇದು ವಿಮಾನಗಳಿಗೂ ಸಹಿತ ಇದರಿಂದ ಬರ್ತಿರುವಂಥ ಇಥನಾಲನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದರ ಸಲುವಾಗಿ ನಮ್ಮ ರೈತರು ಬೆಳೆದಿರುವಂಥದ್ದನ್ನೇ ನಾವು ಇದನ್ನು ಉಪಯೋಗ ಮಾಡ್ಬೋದು. ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಅಂದರೆ ಒಂದ್ಸಲ ನಾವು ಇಥನಾಲ್ ಮಾಡಿದ ಮೇಲೆ ಏನಾದ್ರು ಕಬ್ಬಿನ ಸಿಪ್ಪಿಗತೆ ಉಳಿತಾ ಇದೆಯಲ್ಲ, ಅದರಿಂದ ನಾವು ಹೊಳ್ಳಿ CNG ಮಾಡ್ಬೋದು.
ಸರ್ ಸರ್ಕಾರ ಇದಕ್ಕೆ ಉತ್ತೇಜನ ನೀಡೋಕ್ಕೋಸ್ಕರ ಏನೋ ಸಬ್ಸಿಡಿ ಅದು ಆ ರೀತಿ ಏನಾರ ಅಲ್ಲ ಇದನ್ನ ಸೌಲಭ್ಯ ನೋಡ್ಕೊಂಡು ಬಂದ್ಮೇಲೆ ನಾವು ಮಾತಾಡಬೇಕು. ಇದನ್ನ ಏನಾರ ಆಯ್ತಂದ್ರೆ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕಾಗಿತ್ತು ಅಂದ್ರೆ ನಾವು ಪ್ರಪೋಸಲ್ ಕೊಡೋರಿದ್ದೀವಿ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ. ಈಗ ಯಶಸ್ವಿ ಆಯ್ತು ಅಂದ್ರೆ ಈ ಥರ ನಾವು ಬೆಳೆದು ನೋಡಿದ್ದೀವಿ, ಎಲ್ಲ ಫೋಟೋ ವಿಡಿಯೋ ನೋಡ್ಕೊಂಡು ಇದ್ರ ಇತಿಹಾಸ ಅವ್ರಿಗೆ ಹೇಳೋದ್ರಿಂದ ನಾವು ರೈತರಿಗೆ ಉತ್ತೇಜನ ಕೊಡೋದ್ರ ಸಲುವಾಗಿ ಇದಕ್ಕೆ ಸಹಾಯ ಮಾಡಿ ಅಂತ ಹೇಳಿ ಕೇಳ್ಕೊಳ್ಳೋರು. ಇದು ಕರ್ನಾಟಕದ ಎಲ್ಲ